ಸೊ ಇವತ್ತು ನಡೆದಾಗ ಒಂದು ವೀಡಿಯೋ ಮಾಡತ್ತೀನಿ. ಯಾವುದ್ರ ಸಂಬಂಧ ಅಂದ್ರೆ ಏನೋ ನಿದ್ದೆ ಬರ್ಲಾಗ್ಯದ ಅಂತ ತಿಳ್ಕೊಂಡು ಮಾಡತ್ತೀನಿ ಅಂತ ತಿಳ್ಕೊರಿ. ಏನೋ ಒಂದು ವೀಡಿಯೋ ಮಾಡತ್ತೀನಿ ಅಷ್ಟೇ. ವಾಯ್ಸ್ ಸ್ವಲ್ಪ ಹಳ್ಳಾಗಿ ಮಾತಾಡ್ಬೇಕತ್ತ, ಯಾಕಂದರೆ ಇಲ್ಲಿ ಮಕ್ಕೊಂಡಿರ್ತಾರೆ ಜನ, ಅವರಿಗೆ ಡಿಸ್ಟರ್ಬ್ ಆಗಬಾರ್ದು. ನೀವು ನೋಡ್ಲಂತೇನಲ್ಲ ನಾ ವೀಡಿಯೋ ಮಾಡತ್ತಿಲ್ಲ, ನನ್ನ ಮನ್ಸಿಗೆ ವೀಡಿಯೋ ಮಾಡ್ಬೇಕಂತ ಅನ್ಸ್ಲತ್ತದ, ಅದಕ್ಕೆ ನಾನು ವೀಡಿಯೋ ಮಾಡತ್ತೀನಿ. ಹೇಳ್ಕೊಬೇಕು ಅನ್ಸುತ್ತು, ಅದಕ್ಕೆ ನಿಮ್ಗೆ ಹೇಳತ್ತೀನಿ. ಸುತ್ತಮುತ್ತಿನ ಲೈಟ್ ನಿಮಗೆ ಇರಿಟೇಷನ್ ಆಗ್ಬೋದು, ಏನು ಮಾಡೋಕ್ಕೆ ಬರಲ್ಲ. ಏನಿಲ್ಲ, ಮುಂದಿನ ದಿನದಾಗ ಈ ವರ್ಷದಾಗ ಒಂದು ಶಾರ್ಟ್ ಫಿಲಿಮ್ ಮಾಡ್ಬೇಕಲ್ಲತ್ತೀನಿ. ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಸ್ಟೋರಿ ಬರೆದು ಇಟ್ಕೊಂಡೀನಿ, ಅದು ನಿಮಗೂ ಹೇಳ್ಬೇಕಲ್ಲತ್ತೀನಿ. ಯಾಕಂದ್ರೆ ನನ್ನ ನಿಂತು ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ನೀವು ಯಾರನ್ನ ಮಾಡ್ರಿ ಅಂತ. ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ನಾ ಮುಂದೆ ಮಾಡ್ತೀನೋ ಬಿಡ್ತೀನಿ ನನಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ಭರೋಸೆ ಇಲ್ಲ. ಯಾಕಂದ್ರೆ ಅಂದ್ಕೊಂಡಿದ್ದು ಅವತ್ತಿನ ದಿನವೇ ಮಾಡಬೇಕು, ಇಲ್ಲ ಮರುದಿನವೇ ಮಾಡಬೇಕು. ಅಲ್ಲಿಂದ ಸ್ವಲ್ಪ ಟೈಮ್ ಬಿಟ್ಟರೆ ಮತ್ತೆ ಮಾಡೋದಾಗಲ್ಲ. ಅದಕ್ಕೆ ವಿಡಿಯೋ ಮಾಡೋದು ಒಂದೇ ಕಾರಣ. ಈ ವಿಡಿಯೋ ಇತ್ತಪ್ಪ ಅಂತಂದ್ರೆ ಈ ವಿಡಿಯೋ ನೋಡೇನ ಮಾಡ್ಬೇಕಪ್ಪ ಅಂದ್ಕೊಂಡೇನು ಅಂಥೇಳಿ ಮಾಡ್ತೀನಂತ ಒಂದು ಭರೋಸೆ ನಿಂತು ಮಾಡಿದಾಗ. ಈ ಕಡೆ ಸ್ವಲ್ಪ ಯಾವ ಲೈಟ್ ಕುಕ್ಲತ್ತಿಲ್ಲ, ಏನಿಲ್ಲ. ಈ ಕಡೆ ಹತ್ರ ಸ್ವಲ್ಪ ಶನಿವಾಗ ಫೋನ್ ಇಷ್ಟು ಕೈ ಹಿಡ್ಕೊಂಡು ಸ್ವಲ್ಪ ತ್ರಾಸ ಆಗ್ತದೆ. ಅದು ಹೆಂಗೆ ಮಾಡ್ತಾರೆ ಏನೋ ವ್ಲಾಗ್, ಅದು ನನಗೆ ಗೊತ್ತಿಲ್ಲ. ಸರಿ, ಕತೆ ಹೇಳ್ತೀನಿ, ಟೈಮ್ ವೇಸ್ಟ್ ಮಾಡಲಾರ್ದಾಗ. ಇದು ಇವತ್ತೇ ಬರ್ತದ, 12/5/2026 ಮಧ್ಯರಾತ್ರಿ 11:11 ಟೈಮಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಕತೆ ಒಂದು ಹುಟ್ಕೊಳ್ತು ಅಂತೇಳಿ. ಏನಪ್ಪ ಅಂತಂದ್ರೆ ಕತೆ ಟೈಟಲ್ ಹೆಸರು, ಕತೆ ಸಿಂಪಲ್, ಕತೆ ಇಷ್ಟೇ. ಕತೆ ಹೆಸರು, ಶಾರ್ಟ್ ಫಿಲ್ಮ್ ಹೆಸರು ಮನಸ್ಸಿನ ಮಾತು. ಏನು ಮನಸ್ಸಿನ ಮಾತು? ಯಾರ್ದು? ನಾನು ಮನಸ್ಸಿನ ಮಾತು, ಹೀರೋ ಮನಸ್ಸಿನ ಮಾತು. ಮನಸ್ಸಿನ ಮಾತಲ್ಲ, ಹೀರೋ ಮನಸ್ಸಿನ ಮಾತು. ಇನ್ನೆಲ್ಲ ಈ ಫಿಲಮಿಗೆ ಬೇಕಾಗಿರೋದು ಆ್ಯಕ್ಟ್ರ್ ಒಂದು 4 ಜನ, 2 ಫ್ರೆಂಡು, ಒಬ್ಬ ಹೀರೋ, ಇನ್ನೊಂದು ಗೊತ್ತಿದೆ ಹೀರೋಯಿನ್. ಏನಿಲ್ಲ, ಒಬ್ಬ ಹುಡುಗ ಇರ್ತಾನೆ, ಅವನಿಗೆ ಅವನ ಹುಡುಗಿ ಹತ್ರ ಎಲ್ಲವನ್ನು ಹೇಳೋ ಆಸೆ ಅವನಿಗೆ. ಅದೊಂದು ದಿನ ಯಾವತ್ತು ಬರುತ್ತೋ ಗೊತ್ತಿಲ್ಲ, ಆದರೆ ನಾಳೆ ಅವಳ ಬರ್ತಡೇ. ಆ ದಿನ ಅವನ ಗೆಳೆಯನಿಗೆ ಹೇಳ್ತಾನೆ, ಮಗ ನಾಳೆ ದಿನ ಹೇಗಾದರೂ ಮಾಡಿ ನನ್ನ ಪ್ರೀತಿ ವಿಷಯನ ಆ ಹುಡುಗಿಗೆ ಹೇಳ್ಬೇಕು ಮಗ ಅಂತ. ಯಾರು? ಹುಡುಗ ಅಂತ ಅವ್ನ ಫ್ರೆಂಡಿಗೆ ಹೇಳ್ತಾನೆ, ಹೆಂಗಾದ್ರೂ ಮಾಡಿ ಹೇಳ್ಬೇಕಪ್ಪ ಅಂಥೇಳಿ. ಅದಕ್ಕೆ ಅವ ಅಂತಾನೆ, ಅವಾಗ ಅವ ಅಂತಾನೆ, ಅಷ್ಟೇನಾ, ನಾಳೆ ಕರೆಸ್ತೀನಿ ಆ ಹುಡುಗಿನ, ಹೇಳ್ಬಿಡು ಅಂತಂತಾನೆ. ಸರಿ ಅಂತೀವನು ಅಂತಾನೆ. ಆಯ್ತು, ಅವತ್ತಿನ ದಿನ ರಾತ್ರಿ ಅದ್ರ ಬಗ್ಗೆ ಭಾಳ ಯೋಚನೆ ಮಾಡ್ತಾನೆ ಇವ, ಯಾರೋ ಹುಡುಗ. ಹೆಂಗೆ ನಾಳೆ ಯಾವ ರೀತಿ ಹೇಳಿ ಅಂಥೇಳಿ. ಸರಿ ಮಗ ಕರೆಸು, ನಾಳೆ ಹೇಳ್ಬಿಡ್ತೀನಿ, ಏನೇ ಖಾಲಿ ಹೇಳ್ಬಿಡ್ತೀನಿ ಅಂತ ಇವ ಅಂತಾನೆ, ಹುಡುಗನ ಅಂತಾನೆ. ಆಯಿತು, ಅವತ್ತಿನ ದಿನ ರಾತ್ರಿ ಹೇಳಬೇಕು ಅಂದ್ಕೊಂಡು ಫುಲ್ ನೈಟೆಲ್ಲ ಚಿಂತೆ ಮಾಡ್ತಾನೆ, ಯಾವ ರೀತಿ ಹೇಳಬೇಕು, ಏನು ಎಡೊಟ್ಟು ಆಗ್ತದ, ಏನು ಆಗ್ತದ, ಒಕ್ಕೋತಾಳ ಇಲ್ಲ ಅಂತ ಫುಲ್ ಟೆನ್ಷನ್ ತೊಗೋತಾನೆ ಇವ. ಇಲ್ಲಿ ಬರ್ತೀನಿ, ಉದ್ದುದ್ದು ಅದ, ಸ್ವಲ್ಪ ಓದಿ ಹೇಳ್ತೀನಿ, ಆಮೇಲೆ ಬಿಟ್ಟು ಹೇಳ್ತೀನಿ. ಬಾಯಿ ಮಾತಲ್ಲಿ ಹೇಳಿದ್ರೆ ಇದು ಓದಿ ಹೇಳಿದ್ರೆ ಮತ್ತದು ಇರಿಟೇಷನ್ ಆಗ್ತದೆ ನಿಮಗೆ. ಆಯಿತು, ಅದು ಅಲ್ಲಿ ಅವ ಅಂತಾನೆ, ಆಯ್ತು ಮಗ ಹೇಳು, ನಾಳೆ ಕರ್ಸು ಅಂತ. ಅವಾಗ ಅವ್ನಿಗೆ ನಿದ್ದೆ ಬರಲ್ಲ, ಹಂಗೆ ಕಣ್ಣು ಮುಚ್ತಾನೆ, ನಿದ್ದೆ ಬರ್ತದೆ. ಆಯಿತು, ಮರುದಿನ ಶಿಸ್ತು ತಯಾರಾಗ್ತಾನೆ, ತಯಾರಾಗಿ ಎಲ್ಲ ಮಾಡಿಕೊಂಡು ಹೋಗ್ತಾನೆ. ಎಲ್ಲಿಗೆ? ಸಿಟಿಗೆ ಹೋಗ್ತಾರೆ. ಅವನ ಫ್ರೆಂಡ್ನು ಕರೆಸ್ತಾನೆ ಆ ಹುಡುಗಿಗೆ. ಕರೆಸಿ ಆಕಿನ ಬರ್ತಡೇ ಸೆಲೆಬ್ರೇಷನ್ ಅಂತೂ ಮಾಡ್ತಾರೆ. ಮಾಡಿದಾದ್ಮೇಲೆ ಲಾಸ್ಟಿಗೆ ಸೈಡಿಗೆ ಕರೀತಾನೆ. ಕರೆದು ಏನೂ ಹೇಳ್ಬೇಕಂತ ಹೇಳಿ ಹುಡುಗಿ ಕರೀತಾನೆ, ಸೈಡಿಗೆ ಕರೆದು. ಆಯಿತು, ಕರೆದ ತಕ್ಷಣ ಹುಡುಗಿ ಬರ್ತಾಳೆ. ಅವನಿಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ, ಯಾರಿಗೆ? ಹುಡುಗನ. ಆಯಿತು, ನಿಂತು ಒಂದು 5 ನಿಮಿಷ ಏನೂ ಮಾತಾಡಲ್ಲ. ಅವನಿಗೂ ಒಳಗೆ ಡುಕ್ಟುಕಿ, ಫಸ್ಟ್ ಟೈಮ್ ಏನು ಹೇಳಬೇಕು ಅದು ಗೊತ್ತಿಲ್ಲ, ಹೆಂಗೆ ಮಾತಾಡಬೇಕು ಗೊತ್ತಿಲ್ಲ.
ಆಯಿತು. ಅದಾದಮೇಲೆ ನೋಡ್ತಾನವ. ಆಮೇಲೆ ಸ್ಟಾರ್ಟಿಂಗ್ ಒಂದು ಮಾತಾಡ್ತಾನೆ, ನೋಡು ಇಷ್ಟೇ ನಾನೊಂದು ಶಾರ್ಟ್ ಫಿಲಿಮ್ ಮಾಡ್ಬೇಕಲ್ಲತ್ತೀನಿ, ಅದಕ್ಕೆ